ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಅಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನೋಡ್ತಾ ಇದ್ದ ಹಾಗೇನೆ 2025 ಜಾನ್ವರಿ 1 ಈಗ ತಾನೇ ಬಂದಂಗೆ ಇತ್ತು. ಡಿಸೆಂಬರ್ ಬಂದೇ ಬಿಡ್ತು. ಇನ್ನೇನು ಕೆಲವೇ ದಿನಗಳಲ್ಲಿ 2026 ಕೂಡ ಬರುತ್ತೆ. 2025 ಜಾನ್ವರಿ 1 ನೀವೇನೆಲ್ಲ ಅನ್ಕೊಂಡಿದ್ರಿ, ಇವತ್ತಿಗೆ ಅದು ನೆರವೇರಿದ್ಯಾ? ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಿಮಗೆ ಸಿಕ್ಕಿದ್ಯಾ? ಜೀವನ ಹೇಗಿದೆ? 25 ಸ್ಟಾರ್ಟಿಂಗ್ ಅಲ್ಲಿ, 25 ಕೊನೆಯಲ್ಲಿ ಹೇಗಿದೆ ನಿಮ್ಮ ಜೀವನ? ಅಪ್ಗ್ರೇಡ್ ಆಗಿದ್ಯಾ? ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಿಮ್ಗೆ ಸಿಕ್ಕು, ಜೀವನ ತುಂಬಾ ಚೆನ್ನಾಗಿದ್ಯಾ? ಹೇಗಿದೆ? ಕೆಳಗೆ ಕಾಮೆಂಟ್ ಅಲ್ಲಿ ಹೇಳಿ ನೋಡೋಣ. ಯಾರ್ಯಾರ ಜೀವನ ಬದಲಾಗಿದೆ ಅಂತ ತಿಳಿಯುತ್ತೆ ನಮ್ಗೆ. ಯಾರ್ಯಾರು ನನ್ನ ವಿಡಿಯೋಸ್ ಅನ್ನ ನೋಡಿ ನಿಮ್ಮಲ್ಲಿ ಚೇಂಜ್ ಮಾಡಿಕೊಂಡು ನಿಮ್ಮ ಜೀವನನ ಬದಲಾಯಿಸ್ಕೊಂಡಿದ್ದೀರಾ, ಕೆಳಗೆ ಕಾಮೆಂಟ್ ಅಲ್ಲಿ ಹೇಳಿ. ಓಕೆ, ಈಗ ಇನ್ನು ಈ ತರದ್ದು ನಿಮ್ಮ ಜೀವನವನ್ನ ಬದಲಾಯಿಸುವಂತ ಮಾಹಿತಿನ ತುಂಬಾ ತಗೊಂಡ್ ಬರ್ತಾ ಇರ್ತೀನಿ ನಾನು ಇನ್ ಮುಂದೆ. ಯಾವ್ದು ಮಿಸ್ ಮಾಡಬಾರ್ದು ತಾನೆ ನೀವು? ಮತ್ತೇನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಈ ಮಾಹಿತಿ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಅವ್ರಿಗೆ ಶೇರ್ ಕೂಡ ಮಾಡಿ. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ಈಗ ಈ 25 ಕೊನೆಗೆ ಬಂದ್ಬಿಟ್ಟಿದ್ದೀವಿ. ಮತ್ತೆ ಜಾನ್ವರಿ 1 ಬರುತ್ತೆ. ಮತ್ತೆ ರೆಸಲ್ಯೂಷನ್. ಈ ಜಾನ್ವರಿ 1ಗೆ ನಾನು ಇದನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ. ಜಾನ್ವರಿ 1 ವೆಯ್ಟ್ ಲಾಸ್ ಮಾಡ್ಕೋತೀನಿ. ಜಾನ್ವರಿ 1 ಜಾಗಿಂಗ್ ಮಾಡ್ತೀನಿ. ಜಾನ್ವರಿ 1 ಎಕ್ಸರ್ಸೈಸ್ ಮಾಡ್ತೀನಿ. ಜಾನ್ವರಿ 1 ಜಂಕ್ ಫುಡ್ ಬಿಡ್ತೀನಿ. ಎಲ್ಲ ಅನ್ಕೊಳ್ಳೋದೆ ಜಾನ್ವರಿ 2ಗೆ ಮರ್ತೋಗೋದು ಅಲ್ವಾ? ಎಷ್ಟು ಜನ ಈ ತರ ಮಾಡಿದೀರಾ ಹೇಳಿ? ನೀವು ಬೇಕಾದ್ರೆ ಕಾಮೆಂಟ್ ಅಲ್ಲಿ ಬಂದು ಹೇಳಿ, ನಾನು ಸ್ಟಾರ್ಟ್ ಮಾಡಿ ಬಿಟ್ಟೆ ಅಂತ. ಸುಮಾರು ಜನ ಹೀಗೆ ಇರುತ್ತೆ, ಯಾಕಂದ್ರೆ ಕನ್ಸಿಸ್ಟೆನ್ಸಿ ಯಾರು ಮೇಂಟೈನ್ ಮಾಡಲ್ಲ. ಸೊ ಹೀಗಿದ್ದಾಗ ವರ್ಷ ಜಾನ್ವರಿ ಬರುತ್ತೆ, ಡಿಸೆಂಬರ್ ಬರುತ್ತೆ, ಜಾನ್ವರಿ ಬರುತ್ತೆ, ಡಿಸೆಂಬರ್ ಬರುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ? ಸೊ ಮ್ಯಾನಿಫೆಸ್ಟೇಷನ್ಗೆ ಎಷ್ಟು ಜನ ಮಾಡ್ಕೊಂಡ್ರಿ? ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ಅಫರ್ಮೇಷನ್, ವಿಜುವಲೈಸೇಷನ್ ಈ ತರದ್ದೆಲ್ಲ ಮಾಡ್ಕೊಂಡು ಕೂಡ ನಿಮ್ಗೆ ಸಿಗ್ಲಿಲ್ವಾ? ಆದ್ರೆ ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಏನು ಅಂತಂದ್ರೆ ನಿಮ್ಮಲ್ಲಿ ಬ್ಲಾಕೇಜಸ್. ಈ ಬ್ಲಾಕೇಜಸ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ. ಆ 7 ಚಕ್ರಕ್ಕೂ ಒಂದೊಂದು ಚಕ್ರಕ್ಕೆ ಒಂದೊಂದು ಎಮೋಷನ್ ಇರುತ್ತೆ. ಸೊ ನಾವು ಒಂದೊಂದು ಚಕ್ರದಲ್ಲೂ ಒಂದು ಪಾಸಿಟಿವ್ ಎಮೋಷನ್, ನೆಗೆಟಿವ್ ಎಮೋಷನ್ ಇರುತ್ತೆ. ನಾವು ಪಾಸಿಟಿವ್ ಎಮೋಷನ್ ಇದ್ದಾಗ ಯೂನಿವರ್ಸ್ ನ ಎನರ್ಜಿ ನಮ್ಮ ಮೂಲಾಧಾರ ಚಕ್ರದಿಂದ ನಮ್ಮ ದೇಹವಿಡೀ ಹೀಗೆ ಹರಿದು ಬರುತ್ತೆ. ನಮ್ಮ ಮೇಲಿಂದ ಹೋಗಿ ಯೂನಿವರ್ಸಲ್ ಸೇರ್ಕೊಂಡು ಮತ್ತೆ ಕೆಳಗಿಂದ ಬರುತ್ತೆ. ಈ ಒಂದು ಮೂವ್ಮೆಂಟ್ ಆಗ್ತಾ ಇರೋ ಟೈಮಲ್ಲಿ ನಾವು ಯಾವ್ದಾದ್ರೂ ಒಂದು ಚಕ್ರದಲ್ಲಿ ನೆಗೆಟಿವ್ ಎಮೋಷನ್ ನಾವು ಜಾಸ್ತಿ ನೆಗೆಟಿವ್ ಎಮೋಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ? ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ. ಆಗ ನಮ್ಮ ಮ್ಯಾನಿಫೆಸ್ಟೇಷನ್ ಅದಕ್ಕೆ ನಿಲ್ಲತ್ತೆ. ನೀವು ಅಫರ್ಮೇಷನ್ ಮಾಡ್ಕೊಂಡು, ವಿಜುವಲೈಸೇಷನ್ ಮಾಡ್ಕೊಂಡು ಪಾಸಿಟಿವ್ ಆಗಿದ್ದು ಕೂಡ ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ಈ ತರ ಆಗಿದೆ. ಸೊ ಅದಕ್ಕೆ ಏನ್ ಸೊಲ್ಯೂಷನ್ ಅಂದ್ರೆ ಇಲ್ಲಿದೆ ಸೊಲ್ಯೂಷನ್. ಈಗ ನಾನು ಈ ವಿಡಿಯೋಲಿ ಹೇಳೋದನ್ನ ನೀವೆಲ್ಲರೂ ಫಾಲೋ ಮಾಡಿಬಿಟ್ರೆ, ನನ್ನ ನಂಬಿ ನಿಜವಾಗ್ಲೂ ಈ 2026 ಇಂದ ಅಂದ್ರೆ ಇವತ್ತಿನಿಂದ, ಈ ವಿಡಿಯೋನ ಯಾವತ್ತಿಂದ ನೋಡಿ ನಾನು ಹೇಳೋದನ್ನ ಫಾಲೋ ಮಾಡ್ಕೋತಿರೋ ಆ ಕ್ಷಣದಿಂದ ನಿಮ್ಮ ಜೀವನ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಬೇಕಾದ್ರೆ ಇದೊಂದು ಚಾಲೆಂಜ್ ಅಂತಾನೆ ತಗೊಳ್ಳಿ. ಯಾರ್ಯಾರು ಇದನ್ನ ಫಾಲೋ ಮಾಡ್ತಿರೋ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕೂಡ ನೀವು ಕಮೆಂಟ್ ಮಾಡಿ ಕೆಳಗೆ. ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅಂತ. ಈಗ ಏನ್ ಮಾಡ್ಬೇಕು ಅಂದ್ರೆ ಏನಿಲ್ಲ, ತುಂಬಾ ಸಿಂಪಲ್. ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನಮ್ಮಲ್ಲಿ ಬರ್ತಾ ಇರೋ ಆಲೋಚನೆಗಳು, ನಮ್ಮಲ್ಲಿ ಬರ್ತಾ ಇರುವಂತ ಎಮೋಷನ್ಸ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಯಾವಾಗ್ಲೂ ಹೈ ಆಗಿರ್ಬೇಕು. ಫ್ರೀಕ್ವೆನ್ಸಿ ಹೈ ಆಗಿದ್ದಾಗ ಎಲ್ಲ ನೆಗೆಟಿವಿಟಿ ನಮ್ಮಲ್ಲಿ ಕರ್ಗೋಗುತ್ತೆ. ಯಾಕಂದ್ರೆ ಫ್ರೀಕ್ವೆನ್ಸಿ ಯಾವಾಗ ಹೈ ಆಗಿರುತ್ತೆ? ನಾವು ಯಾವಾಗ್ಲೂ ಪಾಸಿಟಿವ್ ಎಮೋಷನ್ಸ್ ಅಲ್ಲಿ ಇದ್ದಾಗ, ಪಾಸಿಟಿವ್ ಥಿಂಕಿಂಗ್ ಮಾಡಿದಾಗ. ಸೊ ಈಗ ನಮ್ಮ ಫ್ರೀಕ್ವೆನ್ಸಿ ಮೇಲೆ ಗಮನ ಇಡೋಣ. ಬೆಳಿಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗೋವರೆಗೂ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಮೇಲೆ ಗಮನ ಇಟ್ಟಿರ್ಬೇಕು, ತುಂಬಾ ಹುಷಾರಾಗಿ. ಯಾವ ರೀತಿ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮಲ್ಲಿ ಏನೋ ಒಂಥರ ಸೋಮಾರಿತನ ಅನಿಸ್ತಾ ಇದೆ, ಎದ್ದೇಳಕ್ಕಾಗ್ತಿಲ್ಲ, ಆ ತರ ಅನಿಸ್ತಿದ್ಯಾ? ಇಮಿಡಿಯೇಟ್ ಆಗಿ ನಿಮ್ಗೆ ಮೈಂಡಿಗೆ ಬರಬೇಕು, ಇಲ್ಲ ಈ ತರ ಇದ್ರೆ ನನ್ನ ಫ್ರೀಕ್ವೆನ್ಸಿ ಲೋ ಆಗುತ್ತೆ, ನಾನು ಇಮಿಡಿಯೇಟ್ ಆಗಿ ಎದ್ದೇಳ್ತೀನಿ, ಎದ್ದು ನಾನೇನಾದ್ರೂ ಮಾಡ್ತೀನಿ, ನಾನು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ, ಈ ತರದ್ದೇನಾದ್ರೂ ಅನ್ಕೊಂಡಾಗ, ಆ ನೆಗೆಟಿವ್ ಆಗಿ ನೀವು ಅನ್ಕೊಂಡ್ರಿ ಅಲ್ವಾ, ಅಯ್ಯೋ ಯಾಕೋ ಇವತ್ತು ಎದ್ದೇಳಕ್ಕೆ ಆಗ್ತಾ ಇಲ್ಲ ಅಂತ, ಇಮಿಡಿಯೇಟ್ ಆಗಿ ನಿಮ್ ಫ್ರೀಕ್ವೆನ್ಸಿ ಹೈ ಮಾಡ್ಕೋಬೇಕು. ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು? ಇಮಿಡಿಯೇಟ್ ಫ್ರೀಕ್ವೆನ್ಸಿ ಹೈ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್. ಇಮಿಡಿಯೇಟ್ ಆಗಿ ಸುತ್ತಮುತ್ತಲು ಏನೇನ್ ಕಾಣಿಸ್ತಿದ್ಯೋ ಎಲ್ಲದಕ್ಕೂ ಮನಸ್ಸಿಂದ ಧನ್ಯವಾದಗಳನ್ನ ಹೇಳ್ಕೊಳ್ಳಿ. ಮನಸ್ಸಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ಕೊಳ್ಳಿ.
ಈ ರೀತಿ ಇಮಿಡಿಯೇಟ್ ಆಗಿ ಅವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಆಮೇಲೆ ಎದ್ದೇಳಿ, ನಿಮ್ಮ ಮುಂದಿನ ಕೆಲಸ ಮಾಡ್ತಾ 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 ಯಾರ ಮೇಲೂ ಕೋಪ ಬಂದ್ಬಿಡ್ತಾ ಇಮಿಡಿಯೇಟ್ ಆಗಿ ಇಲ್ಲಿ ಹೊಳಿಬೇಕು, ಇಲ್ಲ ಇಲ್ಲ ನಾನು ನನ್ನ ಫ್ರೀಕ್ವೆನ್ಸಿನ ಹೈಯಲ್ಲಿ ಇಟ್ಕೋಬೇಕು, ನಾನು ಈ ಥರ ಕೋಪ ಮಾಡಿಕೊಂಡ್ರೆ ನನ್ನ ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಆದರೂ ಈಗ ಕೋಪ ಬಂತು, ಇದನ್ನ ನಾನು ಫ್ರೀಕ್ವೆನ್ಸಿನ ಹೈ ಮಾಡ್ಕೋಬೇಕು. ಇಮಿಡಿಯೇಟ್ ಆಗಿ ಯಾರ ಮೇಲೆ ಕೋಪ ಬಂತು ಅವ್ರನ್ನ ಕ್ಷಮಿಸ್ಬಿಡಿ. ಮನ್ಸಲ್ಲೇ ಏನು ಡೈರೆಕ್ಟ್ ಆಗಿ ಹೋಗಿ ಕೇಳೋ ಅವಶ್ಯಕತೆ ಇಲ್ಲ. ಅವ್ರನ್ನ ಕ್ಷಮಿಸ್ಬಿಡಿ, ಅವ್ರಿಗೆ ಪ್ರೀತಿ ಕಳಿಸಿ ಮನ್ಸಿಂದ, ಅವ್ರಿಗೆ ಆಶೀರ್ವಾದ ಮಾಡಿ. ಅವಾಗ ನೋಡಿ ಇಮ್ಮಿಡಿಯೇಟ್ ಆಗಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಈ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರತಿ ಒಂದು ಆಲೋಚನೆ ನೆಗೆಟಿವ್ ಆಗಿ ಬಂತ ಅದನ್ನ ಹೈ ಮಾಡ್ಕೊಳ್ಳಿ, ಪಾಸಿಟಿವ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರೋ ಅಷ್ಟೇ ಅಲ್ಲ ಸ್ನೇಹಿತರೆ, ಯೋಚನೆಗಳು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಿರಂತರ ಬರ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಕೂಡ ರೆಸ್ಟ್ ಅನ್ನೋದಿಲ್ಲ, ಲಂಚ್ ಬ್ರೇಕ್ ಇರಲ್ಲ, ಯಾವ ಬ್ರೇಕ್ ಇರಲ್ಲ ಅಲ್ವಾ. ಇನ್ನು ನಾವೆಲ್ಲ ಕೆಲಸ ಮುಗಿಸಿ ಒಂದು ಅರ್ಧ ಗಂಟೆ ಕುತ್ಕೊಂಡಾಗ ಇನ್ನೂ ಫಾಸ್ಟಾಗಿ ಓಡುತ್ತೆ ಬ್ರೈನು, ಇನ್ನೂ ಫಾಸ್ಟಾಗಿ ಬರುತ್ತೆ ಆಲೋಚನೆಗಳು. ಸೊ ಈಗ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮಲ್ಲಿ ಬರ್ತಾ ಇರೋ ಪ್ರತಿ ಒಂದು ಆಲೋಚನೆ ಮೇಲೆ ನೀವು ಗಮನ ಇಟ್ಟಿರಿ. ನೆಗೆಟಿವ್ ಆಗಿ ಬಂದಾಗ ಅದನ್ನ ಫ್ರೀಕ್ವೆನ್ಸಿ ಹೈ ಮಾಡ್ಕೋಬೇಕು. ಹೇಗೆ ಹೈ ಮಾಡ್ಕೋತೀರಾ, ಇವಾಗ ನಾನು ಹೇಳ್ದಂಗೆ ಯೋಚನೆ ಮಾಡಿ. ಎಮೋಷನ್ಸ್ ಕೂಡ ಚೆಕ್ ಮಾಡ್ತಾ ಇರಿ. ಕೋಪ ಬರುತ್ತಾ, ನಿರಾಸೆ ಆಗುತ್ತಾ, ದುಃಖ ಆಗುತ್ತಾ, ಆತಂಕ ಆಗುತ್ತಾ, ಬೇಜಾರಾಗುತ್ತಾ, ನೋವಾಗುತ್ತಾ ಮನಸ್ಸಿಗೆ, ಈ ಥರ ಏನು ನಿಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ ಬರ್ತಾ ಇದೆ ಅದನ್ನ ಇದ್ದಕ್ಕಿದ್ದಂಗೆ ಚೇಂಜ್ ಮಾಡ್ಕೋಬೇಕು. ಎಷ್ಟು ಪದ್ಧತಿಗಳಿದೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಎಷ್ಟೋ ಯಾಕೆ, ಸ್ವಲ್ಪ ನೀರು ತಗೊಳ್ಳಿ, ಒಂದು ಗ್ಲಾಸಲ್ಲಿ ನೀರು ತಗೊಂಡು ಕೈಯಲ್ಲಿ ಇಟ್ಕೊಂಡು, ನಾನೊಬ್ಬ ಪವರ್ಫುಲ್ ಆತ್ಮ, ನಾನು ಯಾವಾಗಲೂ ಪ್ರಶಾಂತವಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ಕೊಳ್ಳಿ. ಒಂದು 3-4 ಸಲ ಹೇಳ್ಕೊಂಡು ಆ ನೀರನ್ನ ಕುಡೀರಿ. ಅಥವಾ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಈ ರೀತಿ ಎಷ್ಟೊಂದು ನೀವು ಮಾಡಿ ನಿಮ್ಮಲ್ಲಿರೋ ಆ ನೆಗೆಟಿವ್ ಎಮೋಷನ್ನ ತೆಗೆದಾಕ್ಬಿಟ್ಟು ಇಮಿಡಿಯೇಟ್ ಆಗಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ. ಅಥವಾ 2 ನಿಮಿಷ ಮೆಡಿಟೇಷನ್ ಮಾಡಿ. ಇಮಿಡಿಯೇಟ್ ಆಗಿ ನಿಮ್ಗೆ ಯಾವುದೋ ಒಂದು ನೆಗೆಟಿವ್ ಎಮೋಷನ್ ಅಲ್ಲಿ ಇದ್ದೀರಾ ಅಂದ್ರೆ ಎಲ್ಲಿದ್ರೆ ಅಲ್ಲೇ ಕಣ್ಣು ಮುಚ್ಕೊಂಡು 2 ನಿಮಿಷ ಮೆಡಿಟೇಷನ್. ಹೇಗೆ, ಆ ಮೆಡಿಟೇಷನ್ ಮಾಡುವಾಗ ಮನಸ್ಸಲ್ಲಿ ಯಾವ ಆಲೋಚನೆ ಇಲ್ಲದೆ ನಿಮ್ಮ ಗಮನ ಬರೀ ನಿಮ್ಮ ಉಸಿರಾಟದ ಮೇಲೆ ಮಾತ್ರ ಇಡಿ. ಆ 2 ನಿಮಿಷದ ನಂತರ ನೋಡಿ ನಿಮ್ಮ ಮನಸ್ಸು ಹೇಗೆ ಬದಲಾಗಿರುತ್ತೆ ಅಂತ. ಇಮ್ಮಿಡಿಯೇಟ್ ಆಗಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಎಷ್ಟು ಸುಲಭ ಅಲ್ವಾ? ಮತ್ತೆ ಮಾಡ್ಕೊಳ್ಳೋದು ಕಷ್ಟನಾ ನಿಮಗೆ? ಮಾಡ್ಕೊಳ್ಳಿ. ಈ ರೀತಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಿಮಗೆ ಬರ್ತಾ ಇರುವಂತಹ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಎಮೋಷನ್ನ ಗಮನಿಸಿ ಇಮಿಡಿಯೇಟ್ ಆಗಿ ಈ ತರ ನೀವು ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ನೀವು ಮಾಡ್ತಾ ಇರೋ ಕೆಲಸಗಳ ಮೇಲೆ ಕೂಡ ಗಮನ ಇಡಿ. ಸಪೋಸ್ ಟಿವಿ ನೋಡ್ತಾ ಇದ್ದೀರಾ, ಟಿವಿ ನೋಡುವಾಗ ಅಲ್ಲಿಂದ ಏನಾದರೂ ಕಲಿಯೋ ಅಂಥದ್ದಿದೆಯಾ ನೋಡಿ. ಸೀರಿಯಲ್ಗಳು ಅಥವಾ ಟ್ರಾಜಿಡಿ ಸಿನಿಮಾಗಳು, ಏನು ಕಲಿತೀರಾ ಅದರಲ್ಲಿ? ಹೇಗೆ ಅಳೋದು ಅಂತ ಕಲಿತೀರಾ? ಅಳೋದು ಹೇಗೆ ಅಂತ ಅವರು ಹೇಳ್ಕೊಡ್ಬೇಕಾ? ಈಗಾಗಲೇ ಎಲ್ಲರೂ ಕಷ್ಟಗಳು, ನೋವುಗಳು, ಸಮಸ್ಯೆಗಳು ಅಂತ ಅಳ್ತಾನೆ ಇದ್ದೀರಾ, ಮತ್ತು ಇನ್ನು ಅದನ್ನು ನೋಡಿ ಯಾಕೆ ಅಳ್ಬೇಕು? ಟಿವಿಯಲ್ಲಿ ಕೂಡ ನಾವು ಕಲಿಯುವಂತ ಎಷ್ಟೆಷ್ಟು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ, ಅದನ್ನ ನೋಡ್ಬೋದಲ್ವಾ? ನಾವು ಏನಾದ್ರೂ ಮಾಡ್ತಾ ಇದ್ದೀವಿ ಅಂದ್ರೆ ಆ ಟೈಮ್ ಮೇಲೆ ನೀವು ಫೋಕಸ್ ಮಾಡಿ. ಟಿವಿ ನೋಡ್ತಾ ಇದ್ದೀನಿ, ಈಗ ನಾನು ನೋಡ್ತಾ ಇರೋ ಪ್ರೋಗ್ರಾಮ್ ಇಂದ ನನ್ನ ಫ್ರೀಕ್ವೆನ್ಸಿ ಹೈ ಆಗುತ್ತಾ, ಲೋ ಆಗುತ್ತಾ? ಒಂದು ನಗೋ ಅಂತ ಯಾವ್ದಾದ್ರು ಪ್ರೋಗ್ರಾಮ್ ಬರುತ್ತಾ, ನೀವು ಎಲ್ಲ ಮನಸ್ಸಿನಲ್ಲಿರೋ ಎಲ್ಲ ಚಿಂತೆಗಳನ್ನ ಬಿಟ್ಟು ಹ್ಯಾಪಿಯಾಗಿ ನಗ್ನಗ್ತಾ ಇದ್ದೀರಾ, ಅದನ್ನ ನೋಡಿ. ಫ್ರೀಕ್ವೆನ್ಸಿ ಇಮ್ಮಿಡಿಯೇಟ್ ಆಗಿ ಹೈ ಆಗೋಗುತ್ತೆ. ನಿಮ್ಗೆ ಹಾಡುಗಳ ಪ್ರೋಗ್ರಾಮ್ ಇಷ್ಟ ಆಗುತ್ತಾ ನೋಡಿ, ಅಲ್ಲಿನೂ ನಗಿಸ್ತಾರೆ, ಹಾಡ್ತಾರೆ, ಎಲ್ಲ ಕಲಿತೀರಾ ಆ ಥರ. ಸೊ ಇನ್ನು ಅದು ಅಷ್ಟೇ ಅಲ್ಲದೆ ನೀವೊಂದು ಅರ್ಧ ಗಂಟೆ ಟೈಮ್ ಇದೆ ಅಂತಂದ್ರೆ ಕುತ್ಕೊಂಡು ಯೂಶುವಲ್ ಆಗಿ ಮಾನವ ಸಹಜ ಗುಣ ಅಂದ್ರೆ ಏನು, ಫೋನ್ ತಗೋ ಸ್ಕ್ರೋಲ್ ಮಾಡ್ತಾ ಇರು. ಏನ್ ನೋಡ್ತಾ ಇದ್ದೀವಿ, ಯಾಕೆ ನೋಡ್ತಾ ಇದ್ದೀವಿ ಗೊತ್ತಿಲ್ಲ, ಸುಮ್ಮನೆ ಸ್ಕ್ರೋಲ್. ಆದರೆ ಅದಕ್ಕಿಂತ ಈಗ ನನಗೆ 1/2 hour ಸಿಕ್ಕಿದೆ, ಈ 1/2 hour ಅಲ್ಲಿ ನಾನು ಏನ್ ಕಲಿಬಹುದು ಅಂತ ಯೋಚನೆ ಮಾಡಿ. ಯಾಕೆ ಕಲಿಬಹುದು ಅಂತ ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಾವು ಹೆಚ್ಚು ಕಲಿತಾಗ ಕಲಿಯೋದು ಕೂಡ ಒಳ್ಳೆ ಕರ್ಮ. ಯಾವಾಗ ನಾವು ಹೊಸ ವಿಷಯಗಳನ್ನ ಕಲಿದೆ ನಮ್ಮ ಜ್ಞಾನನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ದೆ ಇರ್ತೀವೋ ಆವಾಗ ಕೂಡ ನಾವು ಕರ್ಮ ಮಾಡಿರೋರಾಗಿರ್ತೀವಿ. ಹಾಗಾಗಿ ಏನ್ ಮಾಡ್ತೀರಾ, ಕಲಿಕೆ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಎಷ್ಟಿದೆ ಕಲಿಯೋಕೆ, ಅಡಿಗೆ ಮಾಡೋರು ಅಡಿಗೆ ಬಗ್ಗೆನೇ ಎಷ್ಟೆಷ್ಟು ಕಲಿಬೋದು, ಹೈಜಿನಿಕ್ ಆಗಿ, ಇನ್ನೂ ಹೈಜಿನಿಕ್ ಆಗಿ, ಇನ್ನೂ ಅದು ನ್ಯೂಟ್ರಿಷನ್ ಇರೋ ತರ ಹೇಗೆ ಅಡಿಗೆ ಮಾಡ್ಬೋದು, ಆ ಥರ ಎಷ್ಟೊಂದಿದೆ ಕಲಿಬೇಕು ಅಂದ್ರೆ ಅಲ್ವಾ ಪ್ರಪಂಚದಲ್ಲಿ. ಎಲ್ಲ ಗೊತ್ತಾ ನಮ್ಗೆ? ಇಲ್ಲ ತಾನೆ, ಬುಕ್ಸ್ ಓದಿ ಆ ಥರ. ಸೊ ನೀವು ಮಾಡ್ತಾ ಇರೋ ಪ್ರತಿ ಒಂದು ಕೆಲಸ, ಈಗ ಒಂದು ಕಾಲ್ ಬರುತ್ತೆ ನಿಮ್ಗೆ, ಕಾಲ್ ಬಂದಾಗ
ಕಾಲ್ ಬಂದಿದ ತಕ್ಷಣ ನಾನು ಈ ಕಾಲಲ್ಲಿ ಮಾತಾಡೋ ಪ್ರತಿ ಒಂದು ಮಾತು ಹೈ ಫ್ರೀಕ್ವೆನ್ಸಿ ಮಾತಾಗಿರುತ್ತೆ ಅಂತ ಅನ್ಕೊಂಡು ಮಾತಾಡಿ. ಅಲ್ಲಿ ಗಾಸಿಪ್ಸ್ ಮಾತಾಡುವಂಥವ್ರು ಯಾರಾದರೂ ಕಾಲ್ ಮಾಡಿದ್ದಾರಾ? ಸಡನ್ ಆಗಿ ಇಲ್ಲ, ನನಗೆ ಒಂಚೂರು ಕೆಲಸ ಇದೆ ಅಥವಾ ಇನ್ನೊಂದು ಕಾಲ್ ಬರ್ತಾ ಇದೆ ಅಂತ ಕಟ್ ಮಾಡಿ ನಿಮ್ಮ ಫ್ರೀಕ್ವೆನ್ಸಿ ಮೇಲೆ ಫೋಕಸ್ ಮಾಡಿ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡ್ತಾ ಇದ್ದಾರಾ, ನಿಮ್ಮನ್ನ ಬೈತಾ ಇದ್ದಾರಾ, ಇಮಿಡಿಯೇಟ್ ಆಗಿ ಅವ್ರ ಮೇಲೆ ನೀವು ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಅವ್ರಿಗೆ ಏನು ಕೊಡಬೇಕು? ನಾನು ಹೇಳಿರೋ ಆ 3: ಕ್ಷಮೆ, ಪ್ರೀತಿ, ಆಶೀರ್ವಾದ. ಆ 3 ಕೊಡಿ. ಇವಾಗ ಯೋಚನೆ ಮಾಡಿ, ನಾನು ಹೇಳಿರೋ ಇಷ್ಟು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಇದನ್ನ ತಪ್ಪದೇ ಪಾಲಿಸ್ತಿದ್ರೆ ನಿಮ್ಮ ಫ್ರೀಕ್ವೆನ್ಸಿ ಯಾವಾಗಲೂ ಹೈಯಲ್ಲಿ ಇರುತ್ತಾ ಇಲ್ವಾ? ನಿಮ್ಮ ಎಲ್ಲ ಚಕ್ರಾಸಲ್ಲಿರೋ ಬ್ಲಾಕೇಜಸ್ ಓಪನ್ ಆಗುತ್ತಾ ಇಲ್ವಾ? ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗುತ್ತಾ ಇಲ್ವಾ? ಕೇಳಿಸ್ಕೊಳ್ಳೋಷ್ಟು ಸುಲಭ ಅಲ್ಲ. ಪ್ರಾಕ್ಟೀಸ್ ಮಾಡಿದಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ. ಯಾಕೆಂದ್ರೆ ಇಷ್ಟು ವರ್ಷ ನಾವೊಂದು ಪ್ಯಾಟರ್ನ್ ಅಲ್ಲಿ ಬಂದ್ಬಿಟ್ಟಿದ್ದೀವಿ. ಒಬ್ರು ಕೋಪ ಬರೋ ತರ ನಮ್ಮನ್ನ ಕೆಣಕಿದ್ರೆ ಇಮಿಡಿಯೇಟ್ ಆಗಿ ಕೋಪ ಮಾಡ್ಕೊಳ್ಳೋದು, ಅವ್ರ ಮೇಲೆ ತಪ್ಪಾಗಿ ಮಾತಾಡೋದು, ಅವ್ರನ್ನ ಬೈಯೋದು, ಈ ಥರದ್ದೆಲ್ಲ ಮಾಡಿ ಬಂದಿದ್ದೀವಿ. ಈಗ ಅದನ್ನ ಬದಲಾಯಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಷ್ಟೇ, ಅಸಾಧ್ಯ ಅಂತೂ ಅಲ್ಲ ತಾನೆ. ನಿಮ್ಮನ್ನ ನೀವು ಕಷ್ಟಪಟ್ಟು ಬದಲಾಯಿಸ್ಕೊಂಡ್ರೆ, ಈ ದಿನದಿಂದ, ಈ ವಿಡಿಯೋನ ಯಾವತ್ತು ನೋಡ್ತಾ ಇದ್ದೀರೋ ಈ ಕ್ಷಣದಿಂದ ನಿಮ್ಮನ್ನ ನೀವು ಈ ತರ ಬದಲಾಯಿಸ್ಕೊಂಡ್ರೆ 2026 January 1 ನಾನೇನೋ ಸಾಧನೆ ಮಾಡ್ತೀನಿ ಅನ್ನೋಕ್ಕಿಂತ 2026 ಹತ್ರ ಬರ್ತಾ ಇದೆ. ನಾನು ಅದನ್ನ ಕೈ ಚಾಚಿ ನಾನು ಇನ್ವೈಟ್ ಮಾಡ್ತೀನಿ. ಯಾವ ರೀತಿ? ಪಾಸಿಟಿವ್ ಆಗಿ, ಒಳ್ಳೆ ಎನರ್ಜಿಯಿಂದ, ಹೈ ಫ್ರೀಕ್ವೆನ್ಸಿಯಿಂದ ಇನ್ವೈಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ ಇಡೀ 2026 January 1 December 31 ವರೆಗೂ ಇಡೀ ದಿನ ನಮಗೆ ಹೊಸ ವರ್ಷನೇ ಅಲ್ವಾ? ಇಡೀ ದಿನ ಸೆಲೆಬ್ರೇಷನ್ನೇ. ಯಾಕೆಂದ್ರೆ ನಾವು ಈ ತರ ಇದ್ದಾಗ ಇಡೀ ದಿನ ನಮ್ಗೆ ಮಿರಾಕಲ್ಸ್ ನಡೀತಾನೆ ಇರುತ್ತೆ. ಮಿರಾಕಲ್ಸ್ ಅಂದ್ರೆ ಏನು? ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದೆಲ್ಲ ನಮ್ಗೆ ಸಿಗೋಕೆ ಶುರು ಆಗ್ಬಿಡುತ್ತೆ. ಆಗ ನಮ್ಗೆ ಆ ಸೆಲೆಬ್ರೇಷನ್ನೇ ತಾನೇ ಮತ್ತೆ ಅದು. ಸೊ ಈಗ ಯೋಚನೆ ಮಾಡಿ, ನಿಮ್ಮಲ್ಲಿ ನೀವೇನು ಚೇಂಜ್ ಮಾಡ್ಕೋಬೇಕು, ಯಾವ ಹಳೆ ಪ್ಯಾಟರ್ನ್ ಅನ್ನ ಬಿಡಬೇಕು, ಯಾವ ಹೊಸದನ್ನ ನೀವು ಅಳವಡಿಸ್ಕೋಬೇಕು ನಿಮ್ಮಲ್ಲಿ ನೀವು. ಮಾಡ್ತೀರಾ ತಾನೆ? ಸೊ ಯಾರ್ಯಾರು ಇದನ್ನ ಫಾಲೋ ಮಾಡ್ತೀರೋ ಹೇಳಿ, ನಾನು ಫಾಲೋ ಮಾಡ್ತೀನಿ ಅಂತ ಕಾಮೆಂಟಲ್ಲಿ. ನನಗೂ ಖುಷಿ ಆಗುತ್ತೆ ಎಷ್ಟು ಜನ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂತ. ಸೊ ನಮ್ಮ ಮೈಂಡ್ ಸೆಟ್ ಅನ್ನ ಬದಲಾಯಿಸ್ಕೊಂಡಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ಸಿಗುತ್ತೆ. ಆದರೆ ಒಂದು ವಿಷಯ ಸ್ನೇಹಿತರೆ, ಸಪೋಸ್ ನಿಮಗೆ ಈಗಿಂದ ನೀವು ಚೇಂಜ್ ಮಾಡ್ಕೋತೀರಾ, ಆದರೆ ಈಗಾಗಲೇ ನಿಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ ಅನ್ನೋದು ನಿಮ್ಮ ಚಿಕ್ಕ ವಯಸ್ಸಿಂದ ನೀವು ಆಘಾತಗಳನ್ನ ಫೇಸ್ ಮಾಡಿ, ಟ್ರಾಮಾಸ್ ಅನ್ನ ಫೇಸ್ ಮಾಡಿ, ಕಷ್ಟಗಳಲ್ಲೇ ಬೆಳೆದಿದ್ದವರಾದ್ರೆ ಅದೆಲ್ಲ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಅದನ್ನ ಫಸ್ಟ್ ಕ್ಲೆನ್ಸ್ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು? ನಮ್ಮ ಹೀಲಿಂಗ್ಸ್ ಇದ್ದೇ ಇದೆ. ನಮ್ಮ ಗ್ರೂಪ್ ಹೀಲಿಂಗ್ ಅಲ್ಲಿ ಬರೋರು ಡೇ ಬೈ ಡೇ ಅದೆಷ್ಟು ಚೆನ್ನಾಗಿ ಬದಲಾಗ್ತಾ ಇದ್ದಾರೆ. ಒಂದು ತಿಂಗಳ ಕೊನೆಯಲ್ಲಿ ಎಷ್ಟು ಕಾನ್ಫಿಡೆಂಟ್ ಇಂದ, ಖುಷಿಯಿಂದ ಹೋಗ್ತಾ ಇದ್ದಾರೆ ಜೀವನವನ್ನ. ಜೀವನದಲ್ಲಿ ನಾನು ಗೆದ್ದಿದ್ದೀನಿ ಅನ್ನೋ ಖುಷಿಯಿಂದ ಹೋಗ್ತಾ ಇದ್ದಾರೆ. ಸೊ ನೀವು ಆ ರೀತಿ ಹೀಲಿಂಗ್ ಮಾಡ್ಕೊಂಡು ನಿಮ್ಮಲ್ಲಿರೋ ಆ ಸಬ್ ಕಾನ್ಶಿಯಸ್ ಮೈಂಡ್ ಕ್ಲೆನ್ಸ್ ಮಾಡ್ಕೊಂಡು ಈಗಿಂದ ಈ ತರ ಹೊಸ ಲೈಫ್ ಅನ್ನ ಶುರು ಮಾಡ್ತೀನಿ ಅನ್ನೋ ಹಾಗಿದ್ರೆ ಬನ್ನಿ ಹೀಲಿಂಗ್ಸ್ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಹೀಲಿಂಗ್ಸ್ ಇದೆ, ಗ್ರೂಪ್ ಹೀಲಿಂಗ್ಸ್ ಇದೆ. ಅಷ್ಟೇ ಅಲ್ಲದೆ ನೀವೇ ಇನ್ನೊಬ್ಬರಿಗೆ ಹೀಲಿಂಗ್ ಮಾಡಬೇಕು ಅಂತೀರಾ? ಇಲ್ಲಿದೆ ಇನ್ನೊಂದು ಸುವರ್ಣ ಅವಕಾಶ ಇದೆ. ಶನಿವಾರ ಭಾನುವಾರ 20-21 ಹೋಪನೋಪನೋ ಕೋರ್ಸ್ ಇದೆ. ಈ ಕೋರ್ಸು ಅದ್ಭುತವಾಗಿರುತ್ತೆ. ಯಾಕೆಂದ್ರೆ 2 ದಿನ ಕೋರ್ಸ್ ಅಲ್ಲ, ಅದು 1 ಮಂತ್ ಟ್ರೈನಿಂಗ್ ಇರುತ್ತೆ ಅದ್ಭುತವಾಗಿ. ಆ 1 ತಿಂಗಳು ಟ್ರೈನಿಂಗ್ ಅಲ್ಲಿ ನೀವೊಬ್ಬ ಅದ್ಭುತವಾದ ಹೀಲರ್ ಆಗಿ ಎಷ್ಟೋ ಜನ ಜೀವನಗಳನ್ನ ಬದಲಾಯಿಸುವಂತವ್ರಾಗ್ತೀರಾ. ಸೊ ಈ ಹೊಸ ವರ್ಷಕ್ಕೆ ನಿಮ್ಮನ್ನ ನೀವು ಈ ತರ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಅಲ್ವಾ? ಸೊ ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತುಗಳನ್ನ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.